ಯಾವ ವ್ಯಕ್ತಿಗೆ ಗುಲಾಮರಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅವರಿಗೆ ಅನ್ಎಜುಕೇಟೆಡ್ ಮಾಡಿ, ಅದರ ಅರ್ಥ ಅವಿದ್ಯಾವಂತರನ್ನಾಗಿ ಮಾಡಿ. ಯಾಕಂದ್ರೆ ಅನ್ಎಜುಕೇಟೆಡ್ ಜನರಿಗೆ ಮಾತ್ರ ಗುಲಾಮರನ್ನಾಗಿ ಮಾಡಲು ಸಾಧ್ಯ. ಯಾಕಂದ್ರೆ ಅವ್ರ ಹತ್ರ ಯೋಚನೆ ಮಾಡೋ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಬುದ್ಧಿಶಕ್ತಿ ಕೂಡ ಕಡಿಮೆ ಇರುತ್ತೆ. ಅವರು ಯಾವಾಗಲೂ ನಂಬಲು ಪ್ರಯತ್ನಿಸುತ್ತಾರೆ, ಆದರೆ ಯೋಚನೆ ಮಾಡೋ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಜಾಸ್ತಿ ಯೋಚನೆ ಮಾಡೋರಿಗೆ, ಬುದ್ಧಿ ಇರೋರಿಗೆ, ಎಜುಕೇಶನ್ ಇರೋರಿಗೆ, ಸರಿ ತಪ್ಪು ಗುರುತಿಸೋರಿಗೆ, ಸ್ವಂತ ನಿರ್ಧಾರ ತಗೊಳ್ಳೋರಿಗೆ ಗುಲಾಮರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಕಂಟ್ರೋಲ್ ನಲ್ಲಿ ತರೋದು ತುಂಬಾ ಕಷ್ಟ. ಯಾರಿಗೆ ಗುಲಾಮರನ್ನಾಗಿ ಮಾಡಲು ಸಾಧ್ಯ? ಯಾರು ನಂಬುವ ಬುದ್ಧಿಯನ್ನು ಹೊಂದಿರುತ್ತಾರೋ, ಯಾರು ಅನ್ಎಜುಕೇಟೆಡ್ ಇರುತ್ತಾರೋ, ಯಾರಿಗೆ ಯೋಚನೆ ಮಾಡೋ ಬುದ್ಧಿಶಕ್ತಿ ಇರೋದಿಲ್ವೋ, ಯಾರಿಗೆ ಎಜುಕೇಶನ್ ಬಗ್ಗೆ ಅರಿವು ಇರೋದಿಲ್ವೋ, ಯಾರು ಎಜುಕೇಶನ್ ವಿರೋಧ ಮಾಡ್ತಾರೋ ಅವರಿಗೆ ಮಾತ್ರ ಗುಲಾಮರನ್ನಾಗಿ ಮಾಡಲು ಸಾಧ್ಯ. ಶಿಕ್ಷಣದಿಂದ ಎಷ್ಟು ದೂರ ಇರ್ತಾರೋ ಅವರು ಬುದ್ಧಿವಂತರಾಗಲು ಸಾಧ್ಯವಿಲ್ಲ. ಅವರ ಮೇಲೆ ಅವರಿಗೆ ನಂಬಿಕೆ ಇರೋದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾವ ವ್ಯಕ್ತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಗುಲಾಮರನ್ನಾಗಿ ಮಾಡಲು ಸಾಧ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ.